ಥೈರಾಯ್ಡ್ TS ಜಾಸ್ತಿ ಆಗೋದು ವಾತ ಮತ್ತು ಕಫದೋಷ. ನೋಡಿ 14 ವರ್ಷಕ್ಕೆ ಥೈರಾಯ್ಡ್ ಸಮಸ್ಯೆ ಬಂದು 7.27 ಇದೆ TSH 14 ವರ್ಷಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ಹೊರಗಡೆ ಗೋಯಿ ಮಂಚೂರಿ ತುಂಬಾ ತಿಂತಾ ಇದ್ರೆ, ಹೊರಗಡೆ ಎಣ್ಣೆಲಿ ಕರೆದಿರೋ ಐಟಮ್ಗಳು ತುಂಬಾ ತಿಂತಾ ಇದ್ರೆ, ನಿದ್ದೆ ಸರಿಯಾಗಿ ಮಾಡದೆ ನಾನು ಪರ್ಸೆಂಟೇಜ್ 99 ತಗೋಬೇಕು, 98 ತಗೋಬೇಕು, 90 ಮೇಲೆ ತಗೋಬೇಕು ಅಂತ ಹೇಳಿ ರಾತ್ರಿ ಎಲ್ಲ ಎದ್ದು ಓದೋದು. ಪೇರೆಂಟ್ಸು ಒತ್ತಡ, ಸ್ಕೂಲಲ್ಲಿ ಶಾಲೆಗಳಲ್ಲಿ ಅವರು ಕೂಡ ಒತ್ತಡ ಹಾಕ್ತಾರೆ. ಒಂದು ಸ್ಕೂಲು ಮತ್ತೊಂದು ಸ್ಕೂಲ್ ಮೇಲೆ ಕಾಂಪಿಟೇಷನ್ ಇವತ್ತು, ಆಯ್ತಾ? ಮುಂಚೆ ಮಕ್ಕಳ ಕಾಂಪಿಟೇಷನ್ ಇತ್ತು, ಇವತ್ತು ಒಂದು ಸ್ಕೂಲು ಮತ್ತೊಂದು ಸ್ಕೂಲ್ ಮೇಲೆ ಕಾಂಪಿಟೇಷನ್. ರೀಸನ್ ಬಂದು ನಾವೇ ಕೇಳ್ತೀವಿ ಪರ್ಸೆಂಟೇಜ್ ಬೇಕು ಅಂತ. ಹೊರಗಡೆ ಆಟ ಆಡಕ್ ಸರಿಯಾಗಿ ಬಿಡ್ತಾ ಇಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ವ್ಯಾಯಾಮ ಅನ್ನೋದೇ ಇಲ್ಲ. ಸಿಸ್ಟಮ್ ಮುಂದೆ ಕೂತ್ಕೋ ಅಥವಾ ಮೊಬೈಲ್ ಮುಂದೆ ಕೂತ್ಕೋ, ಬರೀ ಓದು. ಅದು ಬಿಟ್ರೆ ಬೇರೆ ಹೊರಗಡೆ ಜಂಕ್ ಫುಡ್, ಸ್ವೀಟ್ಸ್ ಅತಿಯಾಗಿ ತಿನ್ನೋದು, ಹಾಲಿನ ಪದಾರ್ಥಗಳು, ಹಾಲಿಂದ ಮಾಡೋ ಪನ್ನೀರು, ಚೀಸು, ಬೇಕರಿ ಐಟಮ್ಸ್, ಮೈದಾ, ಎಣ್ಣೆಲಿ ಕರೆದಿರುವಂತದ್ದು, ತುಂಬಾ ಕೆಮಿಕಲ್ ಆಗಿ ಕಲರ್ ಹಾಕಿರುವಂತ ಫುಡ್ಗಳು, ಟೇಸ್ಟಿಂಗ್ ಪೌಡರ್ ಹಾಕಿರೋ ಫುಡ್ ಆಹಾರಗಳು, ಇವೆಲ್ಲ ಇಷ್ಟಪಟ್ಟು ಹೊರಗಡೆ ಪಾನಿಪುರಿ ಅಪರೂಪ ತಿಂದ್ರೆ ಏನಾಗಲ್ಲ, ರೆಗ್ಯುಲರ್ ಆಗಿ ವಾರಕ್ಕೆ 2 ಸಲ 3 ಸಲ ತಿಂದ್ರೆ ಈ ಸ್ಥಿತಿಗೆ ಬರುತ್ತೆ. ಏನೇ ತಿಂತಾ ಇದ್ರಿ ನೀವು ಹೊರಗಡೆ? ಇವೆಲ್ಲ ತಿಂತಾ ಇದ್ರ? ಹೇಳಿದೆಲ್ಲ ಇದೆಯಾ? ಏನೇ ತಿಂತಾ ಇದ್ರಿ? ಪನ್ನೀರು, ಗೋಯಿ ಮಂಚೂರಿ ಅವಾಗ. ಗೋಬಿ ಅನ್ನೋದೇ ಸರ್, ಅದು ಕಂಪ್ಲೀಟ್ ಟೇಸ್ಟಿಂಗ್ ಪೌಡರ್ ಇರುತ್ತೆ, ಕಲರಿಂಗ್ ಇರುತ್ತೆ, ಕರ್ದಿರೋ ಎಣ್ಣೆಲಿ ಕರ್ದು ಪಾಮ್ ಆಯಿಲ್ ಕೊಡ್ತಾರೆ. ಸೊ ಅದು ಎಷ್ಟು ಎಫೆಕ್ಟ್ ಗೊತ್ತಾ? ಅದು ಬಿಟ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ವಾ? ನಿದ್ದೆ ಚೆನ್ನಾಗಿ ಮಾಡಲ್ಲ. ಎಷ್ಟೊತ್ತು ಮಾಡ್ತೀರಾ? ಎಷ್ಟು ನಿದ್ದೆ ಬರುತ್ತಾ? ಕರೆಕ್ಟ್ ಆಗಿ ನಿದ್ದೆ ಬರುತ್ತಾ? ಸ್ವಲ್ಪ ಏನ್ ತೊಂದರೆ ಇಲ್ಲ, ಕ್ಲಿಯರ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ ಆಯ್ತಾ? 100 ಇರೋದು ನಾರ್ಮಲ್ ಮಾಡಿದ್ದಾರೆ. ಕರೆಕ್ಟ್ ಆಗಿ ಏನೂ ಮೆಡಿಸಿನ್ ಇಲ್ದಂಗೆ ಸ್ವಲ್ಪ ಡಯಟ್ ಮಾಡ್ಕೊಂಡು ಕಾಂಚನ ಆರೋಗ್ಯ ಅವೆಲ್ಲ ಕೊಡ್ತಾನೆ, ಸರಿ ಹೋಗುತ್ತೆ. 1 ತಿಂಗಳ ಆದ್ಮೇಲೆ ಚೆಕ್ ಮಾಡಿಸಿ ನಾರ್ಮಲ್ ಬರುತ್ತೆ. ಮೆಡಿಸಿನ್ ಸ್ಟಾರ್ಟ್ ಮಾಡ್ಬಿಟ್ರೆ ಇಂಗ್ಲಿಷ್ ಮೆಡಿಸಿನ್ಸ್ 25 15 MCG ಕೊಡ್ತಾರೆ. ಅದೇನಾಗುತ್ತೆ, ಲೈಫ್ ಲಾಂಗ್ ತಗೋಬೇಕು ನೀವು. ಅದಕ್ಕೋಸ್ಕರ ಅಡಿಕ್ಷನ್ ಆಗೋದು ಬೇಡ ಆಯ್ತಾ? ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ. ಮೆಂತ್ಯ 1 ಸ್ಪೂನು, ಬೆಲ್ಲ 1 ಸ್ಪೂನು, ತುಪ್ಪ 1 ಸ್ಪೂನು, ಮೆಂತ್ಯ ಒಂದು ಅರ್ಧಂಬರ್ಧ ಹುರ್ಕೊಂಡ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ಳಿ 100 ಗ್ರಾಮ್ ಅಷ್ಟು. ಮೆಂತ್ಯ, ಬೆಲ್ಲ, ತುಪ್ಪ ಈ 3ನೂ ಮಿಕ್ಸ್ ಮಾಡ್ಬಿಟ್ಟು ಖಾಲಿ ಹೊಟ್ಟೆಗೆ ಬೆಳಗ್ಗೆ ತಗೋಬೇಕು ಆಯ್ತಾ? ಇದು ಹೈಪೋಥೈರಾಯ್ಡ್ ಆಗಿರೋದು ನಿಮಗೆ ಹಾಕೊಡ್ತೀನಿ. ಮೆಂತ್ಯ, ಬೆಲ್ಲ, ತುಪ್ಪ ಖಾಲಿ ಹೊಟ್ಟೆ ತಗೊಳ್ಳಿ. ಹುರುಳಿಕಾಳು ಇದೆ ಗೊತ್ತಾ? ಸುಮಾರು ಜನಕ್ಕೆ ಇದೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಹುರುಳಿಕಾಳು ವಾತ ಕಡಿಮೆ ಮಾಡುತ್ತೆ. ಥೈರಾಯ್ಡ್ ಬರೋದೇ ಅಂದ್ರೆ ವಾತ ಮತ್ತು ಕಫದೋಷ ಇಂದ. ಸೊ ಹುರುಳಿಕಾಳು ಬಂದು ವಾತ ಕಡಿಮೆ ಮಾಡುತ್ತೆ. ಸೊ ಹುರುಳಿಕಾಳು ಕಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು 1 ಮುಷ್ಟಿ ಹಾಕಿ ನೈಟ್ ನೆನೆ ಹಾಕ್ಬಿಡಿ ಅರ್ಧ ಲೀಟರ್ ನೀರಿಗೆ. ಬೆಳಗ್ಗೆ ಅದನ್ನ ಚೆನ್ನಾಗಿ ಕುದಿಸ್ಬೇಕು ಅದೇ ನೀರಲ್ಲಿ. ಅದು ಬಾಯ್ಲ್ ಆಗಿ 250 ml ಆಗುತ್ತೆ, 1/4 ಲೀಟರ್. ಅದನ್ನ ಬೆಳೆ ಖಾಲಿ ಹೊಟ್ಟೆ ಕೊಡಿ, ಹೀಟ್ ಆಗುತ್ತೆ. ವಾರಕ್ಕೆ 2-3 ದಿನ ಕೊಡಿಸಿ. ಕಾಳೆ ತಿನ್ನೋದು ಬೇಡ, ಬೇಕಾದ್ರೆ ಪಲ್ಯಗೆಲ್ಲ ಮಾಡ್ಕೊಂಡು ನೀವು ತಿನ್ನಿ. ನೀವು ಬರೀ ಇದು ಕುಡಿರಿ, ಹುರುಳಿಕಾಳು ಕಟ್ಟು ರಸ ಬೇಯಿಸಿದ ನೀರು ಅದನ್ನ ಕುಡಿತಾ ಬನ್ನಿ. 1 ತಿಂಗಳಲ್ಲಿ ನಾರ್ಮಲ್ ಆಗುತ್ತೆ. ಆಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡು ಹೋಗಿ. ಇಲ್ಲ ಇವಾಗ 14 ವರ್ಷ, ಇನ್ನು ಮುಂದೆ ಹೋಗಿ ದಪ್ಪ ಆಗ್ತೀರಾ, ಹೇರ್ ಫಾಲ್ ಆಗುತ್ತೆ, ಮರು ಸ್ಟಾರ್ಟ್ ಆಗುತ್ತೆ, ಲೇಸಿನೆಸ್, ಸುಸ್ತು, ವೀಕ್ನೆಸ್, ಥೈರಾಯ್ಡ್ ಇಂದ ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನೋಡ್ಕೊಳ್ಳಿ. ಇಷ್ಟು ಮಾಡಿ ಎಲ್ಲ ನಾರ್ಮಲ್ ಆಗುತ್ತೆ.